ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSLC ಎಕ್ಸಾಮ್ ರಿಸಲ್ಟ್ಸ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಆದರೆ ಇದೆ, ಈಗ ನಮ್ಮದು ಎಕ್ಸಾಮ್ 1 ರಿಸಲ್ಟು ನಿನ್ನೆ ಬಂತು, ಈಗ ನೆಕ್ಸ್ಟ್ ನಮಗೆ ಎಕ್ಸಾಮ್ 2ಗೆ ಇರುವಂತಹ ಪ್ರೊಸೀಜರ್ ಏನು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಎಕ್ಸಾಮ್ 2ನ ಬರೀಬೋದು, ಇದಕ್ಕಿರುವಂತಹ ಫೀಸ್ ಏನು, ಎಷ್ಟು ಫೀಸನ್ನು ಪೇ ಮಾಡಬೇಕು, ಎಲ್ಲಿ ಪೇ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಇರುತ್ತೆ. ಇದರ ಬಗ್ಗೆ SSLC ಎಜುಕೇಷನ್ ಬೋರ್ಡ್ ಕಡೆಯಿಂದನೇ ಒಂದು ಕ್ಲಿಯರ್ ಕಟಾಗಿ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ, ಕ್ಲಿಯರ್ ಕಟಾಗಿ ನೋಟಿಫಿಕೇಷನ್ಸನ್ನು ರಿಲೀಸ್ ಮಾಡಿದ್ದಾರೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕಿರುವಂಥ ಲಾಸ್ಟ್ ಡೇಟ್ಸ್ ಏನು ಆ್ಯಂಡ್ ಹಾಗೇನು ಪ್ರೊಸೀಜರ್ಸ್ ಏನು, ಯಾರೆಲ್ಲ ಎಕ್ಸಾಮನ್ನು ಬರೀಬೋದು ಅಂತ ಹೇಳಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿನ್ನೆ ನಾನು ಮಾರ್ನಿಂಗು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಒಳ್ಳೆ ರೀಚೇ ಬಂದಿತ್ತು. ಸಾಕಷ್ಟು ಸ್ಟೂಡೆಂಟ್ಸು ಎಲ್ಲನೂ ಅವರ ಒಂದು ಫ್ರೆಂಡ್ಸ್ಗೆ ಆಲ್ ದಿ ಬೆಸ್ಟ್ ಮೂಲಕ ಒಂದು ವಿಷಯನ ಮಾಡಿದರು. ಸೊ ನಿಮ್ಮ ಒಂದು ರಿಸಲ್ಟ್ಸ್ ಯಾವ ರೀತಿ ಬಂತು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯಿತಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ಸಹ ಗೊತ್ತಾಗುತ್ತೆ ನಿಮ್ಮ ಒಂದು ರಿಸಲ್ಟ್ ಯಾವ ರೀತಿ ಬಂದಿದೆ, ಅವರ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಓಕೆನಾ, ಈಗ ನಿನ್ನೆ ಎಕ್ಸಾಮ್ ರಿಸಲ್ಟ್ಸ್ ಚೆಕ್ ಆದಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಸಬ್ಜೆಕ್ಟ್ಸು ಫೇಲ್ ಆಗಿದೆ, ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಅವ್ರು ಅಂದ್ಕೊಂಡಿರುವಂತಹ ಮಾರ್ಕ್ಸ್ ಆದರೆ ಬಂದಿಲ್ಲ. ಸೊ ನೀವು ಎಕ್ಸಾಮನ್ನು ಬರೆದ್ರಿ ನೋಡಿ, ಒಂದು ಕಳೆದ ವರ್ಷಗಳಲ್ಲಿ ಯಾವ ರೀತಿ ನಡೀತಿತ್ತು, ಎಕ್ಸಾಮ್ ಬರೀತಿದ್ರು SSLC ಎಕ್ಸಾಮು. ಇನ್ ಕೇಸ್ ಏನಾದರೂ ಸ್ಟೂಡೆಂಟ್ಸ್ದು ಸಬ್ಜೆಕ್ಟ್ಸ್ ಯಾವುದಾದ್ರೂ ಫೇಲ್ ಆಗಿದ್ರೆ ಎಕ್ಸಾಮ್ ರಿಸಲ್ಟಲ್ಲಿ ಫೇಲ್ ಅಂತ ಬರ್ತಿತ್ತು, ಅದಾದಮೇಲೆ ನೆಕ್ಸ್ಟು ಸಪ್ಲಿಮೆಂಟರಿ ಎಕ್ಸಾಮನ್ನು ಬರೀಬೇಕಿತ್ತು. ಬಟ್ ಈಗ ಇರುವಂತಹ ರೂಲ್ಸೇ ಬೇರೆ. ನಿಮ್ದು ಯಾವುದಾದ್ರೂ ಸಬ್ಜೆಕ್ಟ್ ಫೇಲ್ ಆಗಿದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು NC ಅಂತ ಬಂದಿರುತ್ತೆ. NC ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿಬಿಟ್ಟು. ಸೊ ಆ ಒಂದು ನಾಟ್ ಕಂಪ್ಲೀಟೆಡ್ ಅಂತ ಇರೋದನ್ನು ನಿಮಗೆ ನೆಕ್ಸ್ಟು ಎಕ್ಸಾಮ್ 2 ಅಂತ ನಡೆಸ್ಕೊಡ್ತಾರೆ. ಓಕೆನಾ, ಆ ಒಂದು ಎಕ್ಸಾಮ್ 2ಗೆ ಯಾರೆಲ್ಲ ಮೊದಲಿಗೆ ಎಕ್ಸಾಮ್ 2ಗೆ ಅಟೆಂಡ್ ಆಗ್ಬೋದು ಅಂತ ಅಂದರೆ ನೋಡಿ, ಸಬ್ಜೆಕ್ಟ್ಸು ಯಾರ್ದೆಲ್ಲ ಫೇಲ್ ಆಗಿದೆ ಅಂದರೆ NC ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆಯೋ ಇಂತಹ ಸ್ಟೂಡೆಂಟ್ಸ್ ಎಕ್ಸಾಮನ್ನು ಬರೀಬೋದು. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಬ್ಜೆಕ್ಟ್ಸಲ್ಲಿ ಮಾರ್ಕ್ಸ್ ಬಂದಿರುತ್ತೆ, ಅವ್ರು ಅಂದ್ಕೊಂಡಿರೋಂತಹ ಮಾರ್ಕ್ಸ್ ಬಂದಿರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಾನು ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರೂ ಒಂದು ಎಕ್ಸಾಮ್ 2 ಆದರೆ ಅಟೆಂಡ್ ಆಗ್ಬೋದು, ನೀವೂ ಬರೀಬೋದು. ಈಗ NC ನಾಟ್ ಕಂಪ್ಲೀಟೆಡ್ ಸಬ್ಜೆಕ್ಟ್ಸ್ ಫೇಲ್ ಆಗಿರುವಂಥ ಸ್ಟೂಡೆಂಟ್ಸು ಎಕ್ಸಾಮ್ 2ಗೆ ಅಟೆಂಡ್ ಆಗ್ಬೋದು. ಅದಾದಮೇಲೆ ನೆಕ್ಸ್ಟು ಈ ವರ್ಷದಲ್ಲಿ ಈಗ ನೀವು ಒಂದು ಎಕ್ಸಾಮ್ ಬರೆದಿದ್ದಾದಮೇಲೆ ರಿಸಲ್ಟ್ ಬಂದಿದೆ, ನಿಮ್ಮ ಒಂದು ರಿಸಲ್ಟು ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ, ನನ್ನ ಮಾರ್ಕ್ಸ್ನ ನಾನು ಇಂಪ್ರೂವ್ ಮಾಡ್ಕೋತೀನಿ, ನನಗೆ ಆ ಒಂದು ಎಬಿಲಿಟಿ ಇದೆ, ನನಗೊಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿಬಿಟ್ಟು ನೀವ್ಯಾರಾದರೂ ಅನ್ಕೋತಿದ್ರೆ ನನಗೆ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅಂತಂದರೆ ನೀವೂ ಸಹ ಒಂದು ಎಕ್ಸಾಮ್ 2ಗೆ ಅಟೆಂಡ್ ಆದರೆ ಆಗ್ಬೋದು. ಈಗ ನೋಡಿ, ನಿಮಗೆ ಎಜುಕೇಷನ್ ಬೋರ್ಡ್ ಕಡೆಯಿಂದನೇ ಒಂದು ನೋಟಿಫಿಕೇಷನನ್ನು ಇಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗಿಂದ ನಿಮ್ಮ ಒಂದು ಎಕ್ಸಾಮ್ 2 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೇ ತಿಂಗಳು ದಿನಾಂಕ 26/5/2025ರಿಂದ 2/6/2025 ನಡೆಸಲು ತೀರ್ಮಾನಿಸಿ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಸಹ ತೀರ್ಮಾನ ಆಗಿದೆ ನಿಮ್ಮ ಒಂದು ಎಕ್ಸಾಮ್ 2 ಯಾವಾಗ ನಡೀಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಟೈಮ್ ಟೇಬಲನ್ನು ಕ್ಲಿಯರ್ ಕಟ್ಟಾಗಿ ಒಂದು ವೆಬ್ಸೈಟಲ್ಲಾದರೆ ಪ್ರಕಟಿಸಲಾಗಿದೆ. ಇಲ್ಲಿ ನೀವು ಟೈಮ್ ಟೇಬಲನ್ನು ಅಬ್ಸರ್ವ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೀಟಾಗಿ ನೋಡ್ಕೊಳ್ಳಿ. ಯಾವ ಸಬ್ಜೆಕ್ಟು ನಿಮ್ಮದು ಫೇಲ್ ಆಗಿದೆ, ನೀವು ಯಾವ ಸಬ್ಜೆಕ್ಟ್ಗೆ ಅಟೆಂಡ್ ಆಗಬೇಕು, ಯಾವ ಸಬ್ಜೆಕ್ಟು ಏನು ಅಂತ ಹೇಳಿಬಿಟ್ಟು ಇಲ್ಲೆಲ್ಲನೂ ಸಹ ಡೇಟ್ ಸಮೇತ ಟೈಮಿಂಗ್ಸು ಪ್ರತಿಯೊಂದೂ ಎಷ್ಟು ಗಂಟೆಗಳ ಕಾಲ ಟೈಮ್ ಕೊಡ್ತಾರೆ, ಮಾರ್ಕ್ಸ್ ಎಷ್ಟಿರುತ್ತೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ದು ಒಂದು ಟೈಮ್ ಟೇಬಲ್ ಆದರೆ ರಿಲೀಸ್ ಮಾಡಿದ್ದಾರೆ. ನಿಮಗೆ ಈ ಒಂದು PDF ಬೇಕು ಅಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ಗೆ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಬಂದು ಮೆಸೇಜ್ ಮಾಡಿ, ಯಾಕಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇಲ್ಲ ಅಂತ ಅಂದರೆ ನಿಮಗೆ ಈ ಒಂದು ವೆಬ್ಸೈಟಲ್ಲೇ ಸಿಗುತ್ತೆ ನೋಡಿ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಲಾಸ್ಟ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು 2025 SSLC ಪರೀಕ್ಷೆ 2ರ ವೇಳಾಪಟ್ಟಿ ಅಂತ ಇದೆ. ಸೊ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಎಕ್ಸಾಮ್ ಪರೀಕ್ಷೆ 2 ಯಾವಾಗ ನಡೆಯುತ್ತೆ ಅಂತ ಅಂದರೆ 26/5/2025ರಿಂದ 2/6/2025 ನಿಮ್ಮ ಒಂದು ಎಕ್ಸಾಮ್ 2 ಆದರೆ ನಡೆಯುತ್ತೆ. ಸೊ ನೀವು ಒಂದು ಎಕ್ಸಾಮ್ 2ಗೆ ಅಪ್ಲಿಕೇಶನ್ ಫೀಸನ್ನೇ ಯಾವ ರೀತಿ ಪೇ ಮಾಡಬೇಕು, ಎಲ್ಲಿ ಪೇ ಮಾಡಬೇಕು ಅಂತ ನೀವು ಕೇಳೋದಾದರೆ ಮೊದಲಿಗೆ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಎಲ್ಲಿ ಪೇ ಮಾಡಬೇಕು ನಿಮ್ಮ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಫೀಸನ್ನು ಅಂತ ಅಂದರೆ ನಿಮ್ಮ ಒಂದು ರೆಸ್ಪೆಕ್ಟಿವ್ ಸ್ಕೂಲ್ಸ್, ನೀವೆಲ್ಲಾದರೆ SSLCಯನ್ನು ಸ್ಟಡಿ ಮಾಡಿದ್ರೋ ಅಲ್ಲೋದ್ರೆ ಅವರೇ ಅಪ್ಲೈ ಮಾಡಿಕೊಡ್ತಾರೆ ನೋಡಿ. ಇಲ್ಲಿ ಪರೀಕ್ಷಾ ಶುಲ್ಕದ ವಿವರ ಅಂತ ಇದೆ. ಒಂದು ವಿಷಯಕ್ಕೆ Rs. 427, 2 ವಿಷಯಕ್ಕೆ Rs. 532, 3 ಅಥವಾ 3ಕ್ಕಿಂತ ಮೇಲ್ಪಟ್ಟು Rs. 716. ಈಗ ರಿಸಲ್ಟ್ ಬಂದಿದ್ದಾದಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಒಂದು ಸಬ್ಜೆಕ್ಟ್ ಮಾತ್ರ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ಅವರು ಆ ಒಂದು ಸಬ್ಜೆಕ್ಟನ್ನು ಎಕ್ಸಾಮ್ 2 ಅಲ್ಲಿ ಬರೀಬೇಕು ಅಂತ ಅನ್ಕೋತಾರೆ. ಅಂಥ ಟೈಮಲ್ಲಿ ನೀವು 427 ಫೀಸನ್ನು ಪೇ ಮಾಡಬೇಕಾಗುತ್ತೆ. ಅಥವಾ ನೀವು 2 ವಿಷಯನ ಎಕ್ಸಾಮ್ 2 ಅಲ್ಲಿ ಬರೀಬೇಕು ಅಂತಂದರೆ ಆಗ ನೀವು ₹532 ಪೇ ಮಾಡಬೇಕಾಗುತ್ತೆ. 3 ಅಥವಾ 3ಕ್ಕಿಂತ ಮೇಲ್ಪಟ್ಟು ಅಂತಂದರೆ Rs. 716 ಪೇ ಮಾಡಬೇಕಾಗುತ್ತೆ. ಸೊ ಯಾವಾಗ ಅಪ್ಲೈ ಮಾಡೋದು, ಈಗಾಗಲೇ ಅಪ್ಲೈ ಮಾಡೋದಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಅಂತಂದರೆ ಹೌದು ಕೊಟ್ಟಿದ್ದಾರೆ, ಇವತ್ತಿಂದ ಆದರೆ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಸ್ಕೂಲ್ಸಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಇದು ಬೇರೆ ಯಾವುದೇ ಥರದ ಸೈಬರ್ಸಲ್ಲಾಗಲಿ ಅಥವಾ ಬೇರೆ ನೀವೇ ಮೊಬೈಲಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಎಕ್ಸಾಮ್ 2ಗೆ. ಯಾಕಂತ ಅಂದರೆ
ಇದರ ಒಂದು ಲಾಗಿನನ್ನು ಬಂದು ನಿಮ್ಮ ಒಂದು ಸ್ಕೂಲ್ಸಿಗೆ ಕೊಟ್ಟಿರ್ತಾರೆ, ನೀವು ಎಲ್ಲಿ SSLC ಸ್ಟಡಿ ಮಾಡಿದ್ರೋ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಗ್ಗೆನೂ ನೀವು ತಿಳ್ಕೊಳ್ಳಿ. 3/5/2025 ಇವತ್ತು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 10/5/2025. ಅಷ್ಟರೊಳಗಡೆ ನೀವು ಎಕ್ಸಾಮ್ 2ಗೆ ಅಪ್ಲೈ ಮಾಡಬೇಕು. ಯಾಕಂತಂದರೆ ನಿಮ್ಗೆ ಇದೇ ತಿಂಗಳಲ್ಲೇ ಒಂದು ಎಕ್ಸಾಮ್ ಆದರೆ ಇರೋದ್ರಿಂದ ಅವರು ಒಂದು ವೆರಿಫಿಕೇಷನ್ಸು ಮತ್ತೊಂದು ಇರುತ್ತೆ. ಸೊ ಎಕ್ಸಾಮ್ 2ನ ಕಂಡಕ್ಟ್ ಮಾಡೋದಕ್ಕೆ. ಸೊ ಎಕ್ಸಾಮ್ 2ಗೆ ಯಾರೆಲ್ಲ ಬರೀಬೇಕು ಅಂತ ಅನ್ಕೋತಿದ್ರೋ ಎಕ್ಸಾಮ್ 2ನ ಯಾರು ಬರೀತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತೀನಿ ನೋಡಿ. ಯಾರ್ದಾದ್ರೆ ಸಬ್ಜೆಕ್ಟ್ಸು ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೋ ಆ್ಯಂಡ್ ಯಾರಾದರೆ ಸ್ಟೂಡೆಂಟ್ಸು ಈಗ ಬಂದಿರೋಂಥ ಮಾರ್ಕ್ಸನ್ನು ಇಂಪ್ರೂವ್ ಮಾಡಬೇಕಂತ ಅನ್ಕೋತಿದ್ರೋ ಇಂಥ ಸ್ಟೂಡೆಂಟ್ಸು ಎಕ್ಸಾಮ್ 2ನ ಬರೆದು ಅವರ ಒಂದು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋತಾರೆ. ಯಾರ್ದಾದ್ರೆ ಸಬ್ಜೆಕ್ಟ್ಸ್ ಫೇಲ್ ಆಗಿರುತ್ತೋ ಆ ಒಂದು ಸಬ್ಜೆಕ್ಟ್ಸನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಮ್ 2ಗಾದರೆ ಅಟೆಂಡ್ ಆಗ್ತಾರೆ. ಓಕೆನಾ? ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನೀವು ಯಾವುದೇ ಥರದ ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ರೆಸ್ಪೆಕ್ಟಿವ್ ಸ್ಕೂಲ್ಸ್ಗೆ ಹೋದರೆ ಅವರೇ ಅಪ್ಲೈ ಮಾಡ್ಕೊಡ್ತಾರೆ. ಇಲ್ಲಿ ಫೀಸನ್ನು ಸಹ ನಾನು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಪರೀಕ್ಷಾ ಶುಲ್ಕದ ವಿವರನೂ ಆ್ಯಂಡ್ ಹಾಗೇನು ನಿಮಗೆ ಇಲ್ಲಿ ಕ್ಲಿಯರಾಗಿ ಒಂದು ಲಾಸ್ಟ್ ಡೇಟ್ಸ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಎಕ್ಸಾಮ್ 2 ಕುರಿತು ನಿಮಗೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಈಗ ತೋರಿಸ್ಕೊಡ್ತೀನಿ ನೋಡಿ ನೀವು ಟೈಮ್ ಟೇಬಲನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿ. ಮೊಬೈಲಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಬಂದು ಸರ್ಚ್ ಬಾಕ್ಸಲ್ಲಿ ನೋಡಿ, ಇಲ್ಲಿ ನಿಮಗೆ ಏನೊಂದು ವೆಬ್ಸೈಟ್ ಆದರೆ ಕಾಣಿಸ್ತಿದೆ. ಇದೇ ರೀತಿಯಾಗಿ ಸರ್ಚ್ ಮಾಡಿ KSEB.karnataka.government.in ಅಂತ ಸರ್ಚ್ ಮಾಡಿ. ಅಲ್ಲಿ ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ಒಂದು ವೆಬ್ಸೈಟ್ ಆದರೆ ಕಾಣಿಸಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದೇ ನಿಮ್ಮ ಒಂದು ಅಫಿಷಿಯಲ್ SSLC ಎಕ್ಸಾಮಿನೇಷನ್ ಬೋರ್ಡು. ಇಲ್ಲಿ ನಿಮಗೆ ಒಂದು ಎಲ್ಲ ಥರದ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಸೊ ನೀವು ಇಲ್ಲೇನು ಇಲ್ಲೋಗಿ ನೋಡಬೇಕು ಅಂತ ಅಂದರೆ ಇಲ್ಲಿ ನೋಡಿ ರೀಡ್ ಮೋರ್ ಅಂತ ರೆಡ್ ಮಾರ್ಕ್ಸಲ್ಲಿ ಕಾಣಿಸಿದೆ ಅಲ್ವಾ. ಸೊ ರೀಡ್ ಮೋರ್ ಅಂತ ಇರೋದನ್ನು ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಮ ಒಂದು ನೀವು ಅಬ್ಸರ್ವ್ ಮಾಡ್ಬೋದು ನಿನ್ನೆ ಬಂದಂತಹ ಎಕ್ಸಾಮಿನೇಷನ್ ಒಂದು ರಿಸಲ್ಟನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಫಾರ್ SSLC 2025 ಎಕ್ಸಾಮಿನೇಷನ್ 2 ಟೈಮ್ ಟೇಬಲ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೊಂದು PDF ಆದರೆ ಡೌನ್ಲೋಡ್ ಆಗುತ್ತೆ. ಆ ಒಂದು PDF ಅಲ್ಲಿ ಎಲ್ಲ ಥರದ ಡೇಟ್ಸ್ ಆದರೆ ಇರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಓಕೆನಾ? ಸೊ ಇದು ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗ್ಬೋದು, ಯಾರೆಲ್ಲ ಎಕ್ಸಾಮ್ 2ನ ಬರೀಬೇಕು ಅಂತ ಅನ್ಕೋತಿದ್ದಾರೋ. ಸೊ ಅವ್ರಿಗೂ ಶೇರ್ ಮಾಡಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.